ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮುದ್ದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಈಗಿನ ಕಾಲದಲ್ಲಿ ಎಲ್ಲಿ ನೋಡು BP, ಶುಗರ್ ಅಂತ ಕಾಯಿಲೆಗಳಿದೆ ಅಂತಾರೆ. ನಿಜವಾಗಿ ಹೇಳಬೇಕಂದ್ರೆ BP, ಶುಗರ್ ಕಾಯಿಲೆಗಳೇ ಅಲ್ಲ, ಅದು ಸೃಷ್ಟಿಕರಣ. ಅದು ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಯಾವ ಆಸ್ಪತ್ರೆಗಳಿಲ್ಲ. ಅವರಿಗೆ ಒಂದು ಆಸ್ಪತ್ರೆಗೆ ಹೋಗ್ಬೇಕಂದ್ರೆ 100 ಕಿಲೋಮೀಟರು ಹೋಗಬೇಕಾಗಿತ್ತು. ಜಿಲ್ಲೆಗೊಂದಿತ್ತು, ತಾಲೂಕೊಂದಾಯಿತು. ಈಗ ಗಲ್ಲಿಗೂ ಆಸ್ಪತ್ರೆ. ಎಷ್ಟು ಬೇಕರಿಗಳಿದೆಯೋ ಅದರ 3ರಷ್ಟು ಆಸ್ಪತ್ರೆಗಳಿದೆ. ಅವರು ಲಕ್ಷ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಓದಿರ್ತಾರೆ. ಸುಮ್ಮನೆ ಇರೋ ಬದಲು ಮನೆಗೆ ಸಂಪಾದನೆ ಮಾಡಬೇಕಂದು ಬಂದು ಇವೆಲ್ಲ ಸೃಷ್ಟಿಕರಣ ಮಾಡ್ತಾರೆ. BP ಇದೆ, ಶುಗರ್ ಇದೆ ಅಂತ. ಆದರೆ ಅವ್ಯಾವುದಿಲ್ಲ. ಇನ್ ಕೇಸ್ ನಿಮಗೇನಾದ್ರು ಡೌಟ್ ಇತ್ತು ಅಂದರೆ ನಮ್ಮ ಮನೆಯಲ್ಲಿ ಸಿಕ್ಕುವಂತಹ ಈ ಬೆಳ್ಳುಳ್ಳಿಯನ್ನು ಒಂದು 3-4 ಬಿಡಿಸ್ಕೊಂಡು ಆ ಸೆಂಟ್ರಲ್ಲಿ ಸಿಗಿದಾಗ ಒಂದು ಜರ್ಮಿನೇಷನ್ ಇರ್ತದೆ, ಹಸಿರಾಗಿ ಗ್ರೀನಿಶ್. ಅದನ್ನು ತೆಗೆದು ಬಿಸಾಕಿ ಮೊಸರಲ್ಲಿ 1 ಕಪ್ ಮೊಸರಲ್ಲಿ ಹಾಕಿ ಸಣ್ಣ ಕಟ್ ಮಾಡಿ ಒಂದು ಮೊಸರಲ್ಲಿ ಹಾಕಿ ಸೇವನೆ ಮಾಡ್ತಾ ಬಂದರೆ ಹಗಲು, ಬೆಳಗ್ಗೆ ಮತ್ತು ಸಾಯಂಕಾಲ ಎಂತಹ BP ಇರಲಿ ಅದು ಮಾಯವಾಗುತ್ತೆ. ಅಲ್ಲದೇ ನಿಮ್ಮ ಕೊಲೆಸ್ಟ್ರಾಲ್ ಸಹ ಹೋಗುತ್ತೆ. ಕೊಲೆಸ್ಟ್ರಾಲ್ಗೆ ಎಷ್ಟೋ ಜನ ಆಪ್ರೇಷನ್ ಮಾಡ್ಕೊತಾರೆ. ಕೊಲೆಸ್ಟ್ರಾಲ್ ಇರಬೇಕು. ಕೊಲೆಸ್ಟ್ರಾಲ್ ಇಲ್ಲ ಅಂದರೆ ಮನುಷ್ಯರೇ ಅಲ್ಲ. ಕೊಬ್ಬಿರಬೇಕು. ಕೊಬ್ಬಿದ್ರೇ ಮನುಷ್ಯರೇ ನಾವು. ಅತಿ ಹೆಚ್ಚಲ್ಲ, ಕೊಬ್ಬಿರಬೇಕು. ಆದರೆ ಅದನ್ನು ತೆಗೆದು ಎಷ್ಟೋ ಜನ ಪ್ರಾಣ ಕಳ್ಕೊಂಡವ್ರೆ ತೆಗೆಸ್ಕೊಳ್ಳೋಕೆ ಹೋಗಿ. ಆದ್ದರಿಂದ BP ಇದೆಯೇ ಅಂತ ನಿಮಗೆ ಕನ್ಫರ್ಮ್ ಆಯಿತು ಅಂದರೆ ಅದು ಫ್ಲಕ್ಚುಯೇಷನ್. BP ಇಲ್ಲಿರ್ತದೆ ಮತ್ತು ಇಲ್ಲಿ ಬರ್ತದೆ, ಇಲ್ಲಿರ್ತದೆ ಇಲ್ಲಿ ಬರ್ತದೆ, ಹಿಂಗೆ ಏರುಪೇರದು. ಇಲ್ಲಿದ್ದಾಗೇನೋ ಹಾಕ್ಕೊಂತೀವಿ ಟ್ಯಾಬ್ಲೆಟು. ವಾಟ್ ಅಬೌಟ್ ಹಿಯರ್? ಇಲ್ಲಿದ್ದಾಗ ಟ್ಯಾಬ್ಲೆಟ್ ಹಾಕೊಂಡು ಏನಾಗುತ್ತೆ? ಕಿಡ್ನಿಗೆ, ಹಾರ್ಟ್ಗೆ ಎಫೆಕ್ಟ್ ಆಗುತ್ತೆ. ಆದ್ದರಿಂದ ಈ ಟ್ಯಾಬ್ಲೆಟ್ ಎಂಬುದನ್ನು ಕಡಿಮೆ ಮಾಡಿ ನಮ್ಮ ಪ್ರಾಣವನ್ನು ಉಳಿಸ್ಕೋಬೇಕಂದ್ರೆ ಬೆಳ್ಳುಳ್ಳಿ ಮತ್ತು ಮೊಸರನ್ನು ಮಿಕ್ಸ್ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ಎಂಥ BP ಆಗಲಿ ಹೋಗುತ್ತೆ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ನೋಡಿ. ನಮಸ್ಕಾರ ಸ್ನೇಹಿತರೆ.